ನಮಸ್ತೆ ಎಲ್ಲರಿಗೂ. ಇವತ್ತು ಮಹೇಶು ರೀಸೆಂಟಾಗಿ ಕಳಿಸಿದ್ದು ನನ್ನ ಗಾರ್ಡನ್ ವಿಡಿಯೋ ನಿಮಗೆ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಪೂರ್ತಿ ಗಾರ್ಡನ್ ತೋರಿಸಿದ್ದಾನೆ, ಮುಕ್ಕಾಲು ಪಾಲು. ಅಂದರೆ ತುಂಬ ಹತ್ತತ್ರದಿಂದ ಒಂದೊಂದೇ ಗಿಡ ಅಷ್ಟಾಗಿ ತೋರಿಸಿಲ್ಲ. ಪೂರ್ತಿ ಗಾರ್ಡನ್ ತೋರಿಸ್ಬೇಕು ಅಂದರೆ ತುಂಬ ಒತ್ತೇ ಆಗುತ್ತೆ ಆ ಥರ ಮಾಡಿದ್ರೆ. ಅದರಿಂದ ಅವತ್ತು ಭಾನುವಾರ ಹೋಗಿದ್ದು ಆಗ ಮಧ್ಯಾಹ್ನ ಬಿಸಿಲಿದೆ ನೋಡಿ, ತುಂಬ ಬಿಸಿಲಿದೆ. ಅದರಲ್ಲೇ ವಿಡಿಯೋ ಮಾಡಿ ಕಳಿಸಿದ್ದಾನೆ. ತುಂಬ ದಿನ ಆಯ್ತಲ್ಲ ಗಾರ್ಡನ್ ವಿಡಿಯೋ ಹಾಕಿ ಕಳಿಸ್ತೀನಿ ಅಂತೇಳಿ ಕಳಿಸಿದ್ದಾನೆ. ನೋಡಿ, ಗಿಡಗಳೆಲ್ಲ ಚೆನ್ನಾಗಿ ಹೆಲ್ದಿಯಾಗಿದ್ದಾವೆ. ಆಮೇಲೆ ಇವಾಗ ನಾನು ಬಂದಮೇಲೆ ಅದು ಸರಿ ಬಂದಿರೋದ್ರಿಂದ ಕ್ಲೀನಾಗೂ ಇಟ್ಕೊಂಡಿದ್ದಾರೆ. ಎಲ್ಲ ಕಡೆ ಗಲೀಜೇನಿಲ್ಲ. ಇನ್ನು ಹೋದ್ಮೇಲೆ ಸ್ವಲ್ಪ ಪಾಟ್ ಒಂದೇ ಕ್ಲೀನ್ ಮಾಡಬೇಕಾಗುತ್ತೆ, ಒಣಗಿರೋ ಗಿಡಗಳು ತೆಗೆದು ಹಾಕಬೇಕಾಗುತ್ತೆ. ನಾನು ಇಷ್ಟರಲ್ಲೇ 16-17ಕ್ಕೆ ಬರ್ತೀನಿ ಬೆಂಗಳೂರಿಗೆ. ಬಂದಾದಮೇಲೆ ಇನ್ನು ಬೆಂಗಳೂರಲ್ಲೇ ಇರ್ತೀನಿ, ಮತ್ತೆ ಹೋಗಲ್ಲ. ಅಷ್ಟರೊಳಗೆ ಇಲ್ಲೊಂದೆರಡು ಗಾರ್ಡನ್ ವಿಡಿಯೋ ಇದ್ದಾವೆ, ಅವನ್ನು ತೋರಿಸ್ತೀನಿ. ಸ್ವಲ್ಪ ರೆಸಿಪಿ ಇದ್ದಾವೆ, ಅವನ್ನು ಶೇರ್ ಮಾಡ್ತಿದ್ದೀನಿ. ಇಷ್ಟು ದಿನ ನಾನು ಊರಲ್ಲಿದ್ದು ಸರಿಯಾಗಿ ವಿಡಿಯೋಗಳು ಹಾಕದೇ ಇದ್ರೂ, ಆಮೇಲೆ ನಿಮ್ಮ ಕಮೆಂಟ್ಗಳಿಗೆ ಲೇಟಾಗಿ ಉತ್ತರ ಕೊಡದೇ ಇದ್ರೂ, ನೋಡದೇ ಇದ್ರೂ ತುಂಬ ಅದೆಲ್ಲ ಏನು ಮನಸ್ಸಲ್ಲಿ ಇಟ್ಕೊಳ್ಳದೆ ನನಗೆ ಸಪೋರ್ಟ್ ಮಾಡಿರೋರಿಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ನೋಡಿ, ಸಾಮಂತಿಗೆ ಅದೊಂದು ಯೆಲ್ಲೋ ಕಲರ್ ಮಾತ್ರ ತುಂಬ ಚೆನ್ನಾಗಿ ಬಿಡ್ತಿದ್ದಾವೆ. ಆಪಿ ಅವನು ಉದ್ದಕ್ಕೂ ಓಡಾಡ್ತಾನೆ ಇದೆ. ಅವನು ಕೈಯಲ್ಲಿ ಕೋಲು ಇಟ್ಕೊಂಡಿದ್ದಾನೆ, ಇಲ್ಲಾಂದರೆ ಅವನಿಗೆ ವಿಡಿಯೋ ಮಾಡೋಕ್ಕೆ ಬಿಡಲ್ಲ, ಮೇಲ್ಮೇಲೆ ಹತ್ಬಿಡುತ್ತೆ. ಅದಕ್ಕೆ ಕೋಲು ಇಟ್ಕೊಂಡ್ರೆ ಸ್ವಲ್ಪ ದೂರನೇ ಅವ್ನು ಕಂಡ್ರೂ ತುಂಬ ಇಷ್ಟ. ಅದು ಅವನೇ ತಂದು ಕೊಟ್ಟಿದ್ದಲ್ವ, ಅದರಿಂದ ಕೋಲು ಹಿಡ್ಕೊಂಡು ವಿಡಿಯೋ ಮಾಡ್ತಾಯಿದ್ದಾನೆ. ನೋಡಿ, ಎಲ್ಲ ಕಡೆ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ, ಗಿಡಗಳೆಲ್ಲ ಚೆನ್ನಾಗೇ ಇದ್ದಾವೆ. ಸ್ವಲ್ಪ ಮಣ್ಣೊಂದೇ ನೀರು ಬಿದ್ದು ಗಟ್ಟಿಯಾಗಿರುತ್ತಲ್ವ, ಅದು ನಾನು ಹೋದ್ಮೇಲೆ ಸರಿ ಮಾಡ್ತೀನಿ, ನೋಡ್ತೀನಿ. ಇನ್ನೂ ದಾಸವಾಳ ಒಂದೊಂದು ಸರಿಯಾಗಿಲ್ಲ. ಇನ್ನು ಮೇಲೆ ಅವು ನಿದ್ರಾವಸ್ಥೆಗೆ ಹೋಗ್ತಾವಲ್ಲ, ಅದರಿಂದ ಹೂವನೂ ಕಮ್ಮಿ ಆಗುತ್ತೆ. ಅದಕ್ಕೇನು ಕೊಡದೇ ಇದ್ರೂ ನೀರು ಹಾಕ್ಕೊಂಡು ಜೀವಂತವಾಗಿ ಇಟ್ಕೊಂಡ್ರೆ ಸಾಕಾಗುತ್ತೆ. ಇದು ನೇರಳೆ ಗಿಡ ಬರೋವಾಗ ಆರ್ಡ್ ಪ್ರೂನಿಂಗ್ ಮಾಡ್ಕೊಂಬಂದಿದ್ದೆ. ಇವಾಗ ಫುಲ್ಲು ಚಿಗುರಿದೆ. ಅದರೆಲ್ಲ ಒಂದು ಚಿಂತಾಮಣಿ ಚೆಂಡು ಹೂವನ್ನು ಬಿಟ್ಟಿದ್ದೆ. ಚೆಂಡು ಹೂವು ಯಾವುದೇ ಕುಲದ ಚೆಂಡು ಹೂವು ಆಗಲಿ, ಮಾಮೂಲಿ ಚೆಂಡು ಹೂವು ಅಥವಾ ಈ ಚೆಂಡು ಹೂವನ್ನು, ಯಾವುದೇ ಚೆಂಡು ಹೂವು ಒಂದೊಂದು ಪಾಟಲ್ಲಿ ಹಾಕೊಳ್ಳೋದ್ರಿಂದ ಬೇರಲ್ಲಿ ಬರೋ ಗಂಟ್ರೋಗ ಕಂಟ್ರೋಲ್ ಆಗುತ್ತೆ. ಅದರಿಂದ ನಾನು ಸಾಮಾನ್ಯ ಎಲ್ಲದರಲ್ಲೂ ಒಂದೊಂದು ಇಟ್ಟಿರ್ತೀನಿ. ಮತ್ತು ಸ್ವಲ್ಪ ಅವು ಬೇರು ಜಾಸ್ತಿ ಬಿಡುತ್ತೆ. ಬೇರು ಬಂದಾಗ ಬುಡ ಸಮೇತ ತೆಗೆದುಬಿಡ್ತೀನಿ. ಇದು ನೋಡಿ, ಆನ್ಲೈನಿಂದ ತರಿಸಿದ್ದು ಚೇಪೆಕಾಯಿ ಗಿಡ. ಅದು ರಿಪಟ್ ಮಾಡಿ ಬಂದಿದ್ದೆ ಅಲ್ವಾ, ಬ್ಯಾಗೆಲ್ಲ ಅರ್ಧ ಹಾಕಿತ್ತು ಆ್ಯಪಿ, ಅದರಲ್ಲಿ ರಿಪಟ್ ಮಾಡಿದೆ ಅಂತ. ಅದು ಚೆನ್ನಾಗಿ ಸೆಟ್ಟಾಗಿದೆ, ಚೆನ್ನಾಗಿ ಚಿಗುರಿದೆ ನೋಡಿ. ಸುತ್ತ ಸೈಡಲ್ಲಿ ಒಂದು ಬಾಟ್ಲಲ್ಲಿ ನಾನು ಅಲೋವೆರಾ ಇಟ್ಟಿದ್ದು, ಅದು ಚೆನ್ನಾಗಿ ಚಿಗುರಿದೆ. ಅವಾಗ ಅಲೋವೆರಾ ಎಲ್ಲ ಡಿವೈಡ್ ಮಾಡಿ ಇಟ್ಟಿದ್ನಲ್ಲ ಅದು. ಆಮೇಲೆ ಇಲ್ಲಿ ದೂರದಿಂದ ಪೂರ್ತಿ ಗಾರ್ಡನ್ ತೋರಿಸ್ತಾ ಇದ್ದೇನೆ. ಬಿಸಿಲು ತುಂಬ ಇರೋದ್ರಿಂದ ನಿಮಗೆ ಆ ಗಿಡಗಳು ಅಷ್ಟು ಗ್ರೀನಾಗಿ ಕಾಣಿಸ್ತಾ ಇರೋಲ್ಲ, ಬಿಸಿಲು ಅವೇ ಹೊಡಿತಾ ಇದೆ ನೋಡಿ. ಎಲ್ಲ ಕಡೆ ಕ್ಲೀನಾಗೇ ಇಟ್ಟಿದ್ದಾರೆ. ಇನ್ನು ಗಿಡಗಳು ಹತ್ತಿರದಿಂದ ಹೋಗಿ ನೋಡ್ಕೋಬೇಕು. ಅವು ನಿಧಾನವಾಗಿ ನಾನು ಹೋದ್ಮೇಲೆ ಒಂದೊಂದೇ ಸ್ಟಾರ್ಟ್ ಮಾಡೋವಾಗ ನಾನು ಏನೇನು ಕೆಲಸ ಮಾಡಿದೆ, ಯಾವ ಗಿಡ ತೆಗೆದೆ ಎಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ನಿಮಗೂ ಏನಾದ್ರು ಮಾಹಿತಿ ಬೇಕು ಗಿಡಗಳ ಬಗ್ಗೆ ಅಂದಾಗ ನನಗೆ ನೀವು ತಿಳಿಸಿದರೆ ನಾನು ನಿಮಗೆ ಶೇರ್ ಮಾಡ್ತೀನಿ ಆದಷ್ಟು. ನಾನು ಆಲ್ಮೋಸ್ಟು ಗಾರ್ಡನ್ ಬಗ್ಗೆ ಪ್ರತಿಯೊಂದು, ಆಮೇಲೆ ಫಂಗಸ್ ಹೊಡಿಯೋದು, ಗೊಬ್ಬರ ಯಾವ್ಯಾವ ಕೊಡೋದು, ಲಿಕ್ವಿಡ್ ಯಾವ ಕೊಡೋದು ಎಲ್ಲ ಆಲ್ಮೋಸ್ಟ್ ಹೇಳಿದ್ದೀನಿ. ಇವಾಗ ಅದನ್ನು ತುಂಬ ಜನ ರಿಪೀಟ್ ಮಾಡ್ತಾಯಿದ್ದಾರೆ. ನೀವು ನನ್ನ ಇದರಲ್ಲೂ ಹೋಗಿ ವಿಸಿಟ್ ಬೇಕು ಅಂದರೆ ನೋಡ್ಬೋದು ನಾನು ಯಾವ ಥರ ಹೇಳಿದ್ದೀನಿ ಅಂತ. ಇದು ಬೀಜಕ್ಕೆ ಬಿಟ್ಟು ಬಂದಿದ್ನಲ್ವ, ಅದು ಬೀಜ ಒಣಗಿದೆ ನೋಡಿ. ಈ ಥರ ಬ್ರೌನು ಗಿಡದಲ್ಲೇ ಬಳ್ಳಿಲೇ ಒಣಗಿಬಿಟ್ರೆ ಆವಾಗ ತೆಗೆದ್ರಾಗ ಅದರಲ್ಲಿ ಬೀಜ ಆಗುತ್ತೆ. ನಾನು ಕಟ್ ಮಾಡಿ ಎತ್ತಿಡಕ್ಕೆ ಹೇಳಿದ್ದೀನಿ. ಹೋದ್ಮೇಲೆ ಅದ್ರ ಬೀಜ ತೆಗಿಯೋದು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇವಾಗ ಅದು ಒಂದು ಬೀಜದಿಂದ ಗಿಡ ಬಂದಿದ್ದು, ನಮಗೆ ಸುಮಾರು ಬೀಜ ಸಿಗುತ್ತೆ ಅದು ಕಾಯಿಂದ. ಅದಕ್ಕೆ ಫಸ್ಟ್ ಕಾಯಿ ಬೀಜಕ್ಕೆ ಬಿಟ್ಟು ಬಂದಿದ್ದು. ಅದು ನಾನು ಗಾರ್ಡನ್ ವಿಡಿಯೋಗಳು, ಎಳೆ ವಿಡಿಯೋಗಳಿಗೆಲ್ಲ ಅವಾಗವಾಗ ಶೇರ್ ಮಾಡಿದ್ದೀನಿ. ಕಾಯಿ ಚಿಕ್ಕದಿದ್ದಾಗ, ದೊಡ್ಡದಾಗ್ತಾ, ಆಮೇಲೆ ಸ್ವಲ್ಪ ಬಲ್ತಿದ್ದಾಗ ಎಲ್ಲ ಆಪಿ ಸುತ್ತ ಓಡಾಡ್ತಾಯಿದೆ. ಇದು ದಾಳಿಂಬೆ ಗಿಡನೂ ನಾನು ಪ್ರೂನ್ ಮಾಡ್ಕೊಂಡು ಆಗಲೇ ಚಿಗುರು ಬಂದಿತ್ತು. ಇವಾಗ ಆಗಲೇ ಮೊಗ್ಗಾಗಿ ಒಂದೊಂದು ಕಡೆ ಕಾಯಿನೂ ಕಾಣಿಸ್ತಾ ಇದೆ. ದೂರದಿಂದ ತೆಗೆದಿದ್ದಾನೆ, ಅಷ್ಟೊಂದು ನಿಮಗೆ ಡೀಟೇಲಾಗಿ ಕಾಣಲ್ಲ ಇದ್ದಿದ್ರಾಗೆ. ಆಮೇಲೆ ಬದನೆ ಗಿಡನೂ ಪ್ರೂನ್ ಮಾಡಿ ಬಂದಿದ್ದಾವೆ, ಅಲ್ಲೊಂದು ಇಲ್ಲೊಂದು ಕಾಯಿನೂ ಬಂದಿದ್ದಾವೆ. ಒಂದು ಸ್ವಲ್ಪ ಒಣಗೋಗಿದ್ದಾವೆ ಬದನೆ ಗಿಡ, ಒಂದೊಂದು ಚಿಗುರ್ಬಿಟ್ಟು ಕಾಯಿನೂ ಬಿಟ್ಟಿದ್ದಾವೆ, ಹೆಲ್ದಿಯಾಗಿದ್ದಾವೆ. ಮೊದಲು ನಾನು ಹುಳ ಬಂದಿತ್ತು ಅಂತ ಪ್ರೂನ್ ಮಾಡಿ ಬಂದಿದ್ದೆ. ಇವಾಗ ಹಾಗಲಕಾಯಿ ಬಳ್ಳಿ ಎಲ್ಲ ತೆಗ್ದಂಗಿದ್ದಾರೆ, ಹೇಳಿದ್ದೆ ನಾನು ಹಬ್ಬಕ್ಕೆ ಬಂದಾಗ.
ಚಿಕ್ಕದು ಹಾಗಲಕಾಯಿ ನಾಟಿದು ಬಿಡ್ತಾಯಿತ್ತಲ್ಲ, ಅದು ತುಂಬ ಇದಾಗಿತ್ತು, ತೆಗ್ದಾಕ್ಬಿಡಿ ಅಂತ ನೋಡಿದ್ರೆ ಇವಾಗ ಅದು ತೆಗ್ದಿದ್ದಾರೆ ಅಂತ ಅನಿಸುತ್ತೆ ನನಗೆ. ಅದು ಡೀಟೇಲ್ ಗೊತ್ತಿಲ್ಲ ಅಲ್ವಾ. ಇವಾಗ ನಾನು ಗಾರ್ಡನ್ ನೋಡಿದಾಗ ನನಗೆ ಎಲ್ಲೆಲ್ಲಿ ಏನೇನು ಗಿಡ ಇದ್ವು ಅಂತ ಗೊತ್ತಿರುತ್ತಲ್ಲ, ಅದರಿಂದ ನಾನು ಅಲ್ಲಿ ಕಾಣಿಸ್ಲಿಲ್ಲ, ಅದರಿಂದ ಹೇಳ್ತಾಯಿದ್ದೀನಿ. ಇಲ್ಲಿ ಆಪಲ್ ಗಿಡ ಇದು ನಮ್ಮ ಫ್ರೆಂಡು ರಾಯಚೂರಿಂದ ಪರಿಸರದ ಗಿಫ್ಟ್ ಇದು ತುಂಬ ಮೇಲಕ್ಕೆ ಬೆಳೆದಿದೆ. ಅದನ್ನು ಸ್ವಲ್ಪ ಪ್ರೂನ್ ಮಾಡ್ಕೋಬೇಕು ಹೋದ್ಮೇಲೆ ಈ ಥರ ದೊಡ್ಡದಾಗಿ ಬೆಳೆದಿರೋ ಗಿಡ ಎಲ್ಲ ಸ್ವಲ್ಪ ಪ್ರೂನ್ ಮಾಡೋವಿದ್ದಾವೆ. ಪಾಟಲ್ಲಿ ಅಷ್ಟು ದೊಡ್ಡದಾಗಿ ಬಿಡೋಕ್ಕಾಗಲ್ಲ. ಆಮೇಲೆ ಇಲ್ಲೊಂದು ಪಡವಲಕಾಯಿ, ಕಲ್ಪಟ್ಲೆಕಾಯಿ ಅಂತೀವಿ, ಪಡವಲಕಾಯಿ ಅಂತೀವಿ, ಅದನ್ನು ಬಂದಿದೆ ಅಂದರು, ಬೀಜಕ್ಕೆ ಬಿಟ್ಬಿಡಿ ಅಂತ ಹೇಳಿದ್ದೀನಿ. ಯಾಕೆಂದರೆ ಅದ್ರ ಬೀಜನೂ ಇಲ್ಲ ನನ್ನ ಹತ್ರ ಇವಾಗ. ಅದರಿಂದ ಅದೊಂದು ಕಾಯಿ ಬೀಜ ಮಾಡ್ಕೋಬೇಕು. ಈ ಥರ ನಮ್ಮ ಹತ್ರ ಬೀಜ ಇಲ್ಲದಾಗ ಒಂದೊಂದು ಕಾಯಿ ಬಿಟ್ಟು ಬೀಜ ಮಾಡ್ಕೊಂಡ್ರೆ ಅದು ಹಂಗೆ ಕಂಟಿನ್ಯೂ ನಾವು ಮತ್ತೆ ನಮ್ಮ ಗಾರ್ಡನಲ್ಲಿ ಬೆಳೆಸ್ಕೋಬೋದು. ಆಮೇಲೆ ಇದು ಆರ್ಟಿಫಿಷಿಯಲ್ ಆರೆಂಜು, ಅದು ಒಂದೊಂದು ಹಣ್ಣಾಗ್ತಾಯಿದೆ, ಕಲರ್ ಚೇಂಜ್ ಆಗ್ತಾಯಿದೆ. ಅದು ತಿನ್ನೋಕ್ಕೆ ಬರೋಲ್ಲ, ಜ್ಯೂಸ್ ಮಾಡ್ಕೋಬೇಕು ಅಷ್ಟೇ. ಆಮೇಲೆ ಇಲ್ಲಿ ಸ್ವಲ್ಪ ಮೋಸಂಬಿ ಗಿಡ, ಬೇರೆ ಬೇರೆ ಹಣ್ಣಿನ ಗಿಡ ಎಲ್ಲ ಈ ಸೈಡ್ ಇಟ್ಟಿದ್ದೀನಿ. ಅದರಲ್ಲೂ ಚೆಂಡು ಹೂವಿನ ಸಸಿ ಇಟ್ಟಿದ್ದೆ ನಾನು. ಚೆಂಡು ಹೂವು ಬಿಟ್ಟಿದ್ದಾವೆ, ತುಂಬ ದೊಡ್ಡದೇನಲ್ಲ ಈ ಸರಿ ಬಿಟ್ಟಿರೋದು. ಮಳೆ ಜಾಸ್ತಿ ಇದ್ದಿದ್ದಕ್ಕೋ ಏನಕ್ಕೋ ಚೆಂಡು ಹೂವಿನ ಗಿಡನೂ ಅಷ್ಟು ದೊಡ್ಡದಾಗಿ ಹೂವು ಬಿಟ್ಟಿಲ್ಲ. ಪ್ರತಿ ಸರಿನೂ ಚೆಂಡು ಹೂವು ತುಂಬ ಬಿಡೋವು ನಮ್ಮ ಹತ್ರ. ಇದೊಂದು ಸ್ವಲ್ಪ ಲೈಟ್ ಇದೆ ಆರೆಂಜ್, ಒಂದು ತುಂಬ ಎಲ್ಲೋ ಇಲ್ಲ, ನೋಡಿದ್ರೆ ಎಲ್ಲೋ ಇಲ್ಲ. ಎಲ್ಲರೂ ಒಂದು ಅಕಸ್ಮಾತ್ ಎಲ್ಲೋ ಕಲರ್ ಬಿಟ್ಟರೆ ಅದನ್ನು ಬೀಜಕ್ಕೆ ಬಿಟ್ಕೊಂಡು ಸೇವ್ ಮಾಡ್ಕೋಬೇಕು. ಆಮೇಲೆ ಇದು ಬಾರ್ಬರಸ್ ಚೆರ್ರಿ ಗಿಡ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ, ಎಲ್ಲೂ ಕಾಯಿ ಹೂವು ಇಲ್ಲ. ನೋಡ್ಕೋಬೇಕು ಎಷ್ಟು ದಿನ. ಇದು ಗ್ರಾಫ್ಟೆಡ್ ಗಿಡನೇ ಅಂತಲೇ ಕಳಿಸಿದ್ದು, ಆದರೆ ತುಂಬ ಚೆನ್ನಾಗಿ ಬೇಗನೆ ಇದು ಗಿಡ ಬೆಳೀತು. ಇನ್ನೂ ಕಾಯಿ ಬಿಟ್ಟಿಲ್ಲ, ಕಾಯಿ ಬಿಟ್ಟಾಗ ಸೋಸ್ತೀನಿ. ಇದು ಆಪಲ್ ಬೇರು ಅದನ್ನು ಕಸಿ ಕಟ್ಟಿದ್ರು ನಮ್ಮ ಯೂಟ್ಯೂಬರ್ ಅವರು ಯಜಮಾನರು ಬಂದು ಕಸಿ ಕಟ್ಟಿರೋ ವಿಡಿಯೋ ಇದೆ ನಿಮಗೆ. ಅದು ವಿಡಿಯೋದ ಬಾಟ್ಲಲ್ಲಿ ಬಾಟ್ಲಲ್ಲ, ಲೋಟ ಇದು ಜ್ಯೂಸ್ ಲೋಟ ಬರುತ್ತಲ್ಲ, ಅದರ ಕಸಿ ಮಾಡಿದ್ದಾರೆ. ಅದು ಬೇರು ಬಂದಿರ್ಬೋದು ಅನಿಸುತ್ತೆ. ಇದು ಬಾಳೆ ಗಿಡ, ಲಾಲ್ಬಾಗಿಂದ ಕಸಿ ಗಿಡ ತಂದಿದ್ವಲ್ವ, ಇದು ಬೆಳೀತಾ ಇದೆ. ಅದಕ್ಕೆ ಸ್ವಲ್ಪ ನೀರು ಸಾಲಿಲ್ಲ ಅನಿಸುತ್ತೆ. ಈ ನಡುವೆ ಈ ವಿಡಿಯೋ ಕಳಿಸಿದ ಮೇಲೆ ಚೆನ್ನಾಗಿ ಮಳೆನೂ ಬಂದಿದೆ, ಇವಾಗ ಚೆನ್ನಾಗಿ ಆಗಿರ್ಬೋದು. ಇದು ಬೀಜದಿಂದ ಬಂದಿರೋದು. ಅದರಲ್ಲಿ ಕೆಳಗಡೆ ಕಟ್ಟಿಂಗ್ ನಾನು ಇಲ್ದಾಗ ಒಬ್ಬರು ನನಗೆ ಇಲ್ಲಿ ಬರೋರು ಅವರು ಗುಲಾಬಿ ಗಿಡದ ಕಟ್ಟಿಂಗ್ಸ್ ಕಳಿಸಿದ್ರು. ಮಹೇಶನಿಗೆ ಹೇಳಿದ್ದೆ ಗಿಡಕ್ಕೆ ಇಟ್ಟಿದ್ದಾನೆ, ಅವು ಚಿಗುರಿದಾವೆ. ಅವು ನೋಡಿ ಹೋದ್ಮೇಲೆ ನೋಡಿಸ್ತೀನಿ ನಿಮಗೆ ಅವು. ಆಮೇಲೆ ಇದು ಬಳ್ಳಿ ಗುಲಾಬಿ ಗಿಡ ಮಹೇಶೇ ಕೊಟ್ಟಿದ್ದು. ಅದು ನೋಡಿ ಈ ಥರ ಕೆಳಗೆಲ್ಲ ಬಂದ್ಬಿಟ್ಟಿದೆ. ಅದು ಬಳ್ಳಿ ಥರ ಅಲ್ವಾ, ಗಿಡ ಆದ್ರೇ ಸ್ಟ್ರೈಟಿಗೆ ನಿಂತ್ಕೊಳ್ಳುತ್ತೆ. ಈ ಥರ ಬಳ್ಳಿ ಬರೋವಲ್ಲ, ಅದಕ್ಕೆ ಹಬ್ಬಕ್ಕೆ ಎಲ್ಲೂ ಜಾಗ ಇಲ್ಲ ಅಂದಾಗ ಈ ಥರ ಕೆಳಗೆ ಬಿದ್ದೋಗುತ್ತೆ. ಅದನ್ನು ಇವಾಗ ಅವನು ಕಟ್ತಾ ಹೋದ್ಮೇಲೆ ನಾನು ಕೆಳಗಡೆಯಿಂದ ಪ್ರೂನ್ ಮಾಡಿ ಅದು ಬಳ್ಳಿ ಥರ ಬೆಳೆಯೋಕ್ಕೆ ನಾವು ಇದು ಮಾಡಬೇಕು. ಬುಷಿಯಾಗಿ ಕೆಳಗಡೆನೇ ಬಂದರೆ ಮೇಲೆ ಬಳ್ಳಿ ಬೆಳೆಯಲ್ಲ. ಅದನ್ನೆಲ್ಲ ನಾನು ಕಟ್ ಮಾಡೋವಾಗ ತೋರಿಸ್ತೀನಿ ನಿಮಗೆ. ನೋಡಿ, ಇದಕ್ಕೆ ಕಸಿ ಕಟ್ಟಿದ್ರು ಅವರು. ಇಲ್ಲಿ ಈ ಥರ ಕಟ್ಟಿದ್ದಾರೆ. ಬೇರು ಕಾಣಿಸ್ತಿದ್ದಂಗೆ ಐತೆ ನನಗೆ, ನೋಡಿದ್ರೆ ಗೊತ್ತಾಗುತ್ತೆ ಅದು ಬೇರೋ ಅಥವಾ ಪ್ಲಾಸ್ಟಿಕ್ ಕವರು ಅಂತ ನಂಗೆ ಗೊತ್ತಾಗಿಲ್ಲ. ನೋಡಿದ ಮೇಲೆ ಅದು ಹೇಳ್ತೀನಿ ನಾನು. ಇಲ್ಲಿ ರಾಯಚೂರವ್ರು ಕಳಿಸಿರೋ ಸ್ವಲ್ಪ ಹೂವಿನ ಗಿಡ, ಶೋ ಗಿಡ, ಹೂವಿನ ಗಿಡ ಎಲ್ಲ ಇದ್ದಾವೆ. ಇದು ಸಪೋಟೊ ಗಿಡ. ಈ ಗಿಡ ಬೆಳೆದಿದೆ, ಒಂದು ಸರಿ ಮಾತ್ರ ಒಂದು ಹಣ್ಣು ಬಿಡುತ್ತು, ಮತ್ತು ಹಣ್ಣೇ ಬಿಟ್ಟಿಲ್ಲ. ಅದಕ್ಕೆ ಏನಾದ್ರು ಮಾಡಬೇಕು ನೋಡೋಕ್ಕೆ. ಇದು ನುಗ್ಗೆ ಗಿಡ ನಾನು ರಿಪೋರ್ಟ್ ಮಾಡಿ ಪ್ರೂನ್ ಮಾಡಿ ಬಂದಿದ್ದೆ, ಅದು ಚಿಗುರಿರೋದು ತೋರಿಸಿದ್ದೆ ನಿಮ್ಮ ಹತ್ರ. ಇವಾಗ ಹೂವು ಬಿಟ್ಟಿದೆ ಅದು. ಆಮೇಲೆ ಇದು ಇಲ್ಲಿ ಮಾವಿನ ಗಿಡ ಇದನ್ನು ಈ ಕಡೆ ಇಟ್ಟಿದ್ದೆ ನಾನು. ಸ್ವಲ್ಪ ಗಿಡಗಳೆಲ್ಲ ಚೇಂಜ್ ಮಾಡಿ ಬಂದಿದ್ದೆ ಬರೋವಾಗ. ಅವೆಲ್ಲ ಚೆನ್ನಾಗಿದ್ದಾವೆ, ಎಲ್ಲ ಗಿಡಗಳು ಚೆನ್ನಾಗಿದ್ದಾವೆ. ನೋಡಿದರೆ ಖುಷಿ ಆಯಿತು. ಅವ್ರಿಗೂ ವಿಡಿಯೋ ಮಾಡೋಕ್ಕೆ ಬರಲ್ಲ, ಅದರಿಂದ ಅವ್ರು ತೆಗೆದಿಲ್ಲ. ಮಹೇಶಿಂಗೆ ಹಂಗೆ ಹೇಳಿದ್ದೆ, ಯಾವುದೂ ವಿಡಿಯೋ ಕಳಿಸಿಲ್ಲ ಅವರು ಅಂದಿದ್ದಕ್ಕೆ. ಅವನು ಭಾನುವಾರ ಹೋಗಿ ಅದನ್ನು ವಿಡಿಯೋ ಮಾಡಿ ಕಳಿಸಿದ್ದಾನೆ. ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಇದು ನಾನು ಇಲ್ದಾಗ ಇದೆಯಲ್ಲ ಕೊನೆಯ ವಿಡಿಯೋ ನನ್ನ ಗಾರ್ಡನ್ದು. ಮತ್ತು ನೆಕ್ಸ್ಟು ನಾನು ಗಾರ್ಡನಲ್ಲಿ ಇರ್ತೀನಿ. ಗಾರ್ಡನಲ್ಲಿದ್ದು ನನ್ನ ಕೆಲಸ ನಾನು ಮತ್ತೆ ಶುರು ಮಾಡ್ಕೊತೀನಿ. ಸುಮಾರು 2 ತಿಂಗಳಾಯಿತು ಬಂದು. ನಾನು 2 ತಿಂಗಳ ಮೇಲೆ ಮತ್ತೆ ಗಾರ್ಡನ್ ತೋರಿಸ್ತೀನಿ ನಿಮಗೆ ಯಾವ ಥರ ಐತೆ ಅಂತ. ನೋಡಿ, ಎಲ್ಲ ಗಿಡಗಳು ಒಂದು ಕಡೆಯಿಂದ ರೌಂಡ್ ಹಾಕ್ಕೊಂಬಂದವನು ಬೇಗನೆ ತೋರಿಸಿದ್ದಾನೆ. ಯಾಕೆಂದರೆ ತುಂಬ ದೊಡ್ಡದಾಗುತ್ತೆ. ಇದಕ್ಕೇನೆ ಬರೀ ದೂರದಿಂದ ತೋರಿಸಿರೋದೇ ಇಷ್ಟೊತ್ತಾಯಿತು. ಇನ್ನು ಪೂರ್ತಿ ಒಂದೊಂದು ಗಿಡನೂ ನಮಗೆ ಪರಿಚಯ ಮಾಡಿಕೊಡ್ಬೇಕು ಅಂದಾಗ ಜಾಸ್ತಿ ದೊಡ್ಡದಾಗುತ್ತೆ. ಅದು ನಾವು ನೆಕ್ಸ್ಟ್ ಹೋದಾಗ ಅದೇನಾರು ಆದರೆ ಒಂದೊಂದು ಸರಿ ಅರ್ಧ ಗಾರ್ಡನ್ನೇ ನಾನು ಎಲ್ಲ ರೆಡಿ ಆದಮೇಲೆ ನಿಮಗೆ ಪರಿಚಯ ಮಾಡಿಕೊಡ್ತೀನಿ.
ಹೊಸಬ್ರು ಯಾರಾದರೂ ಫಸ್ಟ್ ಸರಿ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋಗಳಿಂದ ಸ್ವಲ್ಪನಾದ್ರೂ ಉಪಯೋಗ ಇದೆ ಅಂದರೆ ಬೇರೆಯವ್ರಿಗೆ ಶೇರ್ ಮಾಡಿ. ತುಂಬ ಜನ ನನ್ನ ವಿಡಿಯೋ ನೋಡಿ ಯೂಟ್ಯೂಬ್ ಆನ್ ಮಾಡಿದ್ದಾರೆ, ಯೂಟ್ಯೂಬು ಶುರು ಮಾಡಿದ್ದಾರೆ ಗಾರ್ಡನ್ದೇ. ಖುಷಿಯಾಗುತ್ತೆ, ಮಾಡಿಬಿಟ್ಟು ಅವರು ಮಾಡಿದ್ದಾರೆ. ಏನು ಮಾಡಲಿ, ಯಾರೂ ಬೇಡ ಅನ್ನಲ್ಲ, ಮಾಡಲಿ, ಚೆನ್ನಾಗಿರಲಿ. ನಾನು ಆದಷ್ಟು ಅವ್ರಿಗೆಲ್ಲ ಸಪೋರ್ಟೇ ಮಾಡ್ತಾಯಿದ್ದೀನಿ. ಅಂದರೆ ತುಂಬ ಜನ ಹೇಳಲ್ಲ ಇವರಿಂದ ಕಲ್ತಿದ್ದು ಅಂತ, ಒಬ್ಬೊಬ್ಬರು ಹೇಳ್ತಾರೆ ನಿಮ್ಮಿಂದನೇ ಕಲ್ತಿದ್ದು ಅಂತ. ಅವ ನಮಗೆ ಖುಷಿಯಾಗುತ್ತೆ ಅಷ್ಟೇ. ಆಮೇಲೆ ನಾನು ಮಾಡಿರೋದು ಬಾಳೆಹಣ್ಣಿಂದು, ಆಮೇಲೆ ಫಂಗಸ್ಗೆ, ಆಮೇಲೆ ಇರುವೆಗಳಿಗೆ ಎಲ್ಲ ವಿಡಿಯೋನೂ ಆಲ್ಮೋಸ್ಟ್ ಮಾಡಿದ್ದೀನಿ ನಾನು. ಎಷ್ಟು ಕಿಚನ್ ವೇಸ್ಟ್ ಅಂತೂ ಅದು ಎಷ್ಟೊಂದು ಥರ ಕಿಚನ್ ವೇಸ್ಟ್ ಮಾಡ್ಬೋದು ಅನ್ನೋದು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ನೋಡಿ, ನೀವು ಹಳೆ ವಿಡಿಯೋಗಳು ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ನೋಡಿಬಿಟ್ಟು ಅಲ್ಲಿ ರೋಡಲ್ಲಿ ಯಾವುದೋ ಬಂದಿತ್ತು ಅಂತೇಳ್ಬಿಟ್ಟು ನೋಡಿ ಆಪಿ ಹೆಂಗೆ ಎದ್ದು ಓಡೋಗ್ತಾಯಿದೆ. ಇಲ್ಲೆಲ್ಲ ನಾನು ಸೌಗಂಧಿಕ ಪುಷ್ಪದ ಗಿಡ ಇಟ್ಟಿದ್ದೀನಿ, ಎಲ್ಲೋ ಆಮೇಲೆ ವೈಟು. ಅವು ಚೆನ್ನಾಗಿ ಬಂದಿದ್ದಾವೆ, ಗೆಡ್ಡೆ ಇಟ್ಟು ಬಂದಿದ್ದೆ. ವಿಳೆದೆಲೆ ಗಿಡನೂ ಚೆನ್ನಾಗಿದೆ, ಆದರೂ ಕೆಳಗಡೆ ಎಲ್ಲ ಬ್ರಾಂಚಸ್ ಬಂದಿರೋವು ಸ್ವಲ್ಪ ಸುತ್ತಬೇಕು ಹೋಗಿ. ಒಟ್ಟು ಗಿಡಗಳು ಹೆಲ್ದಿಯಾಗಿದ್ದಾವೆ, ನೋಡಿ ಖುಷಿ ಆಯಿತು. ವಿಳೆದೆಲೆ ಎರಡೂ ಗಿಡ ಚೆನ್ನಾಗಿದ್ದಾವೆ, ಇದು ಅದು ಎಲ್ಲ. ಸುಮಾರು 2 ತಿಂಗಳಾಯ್ತಲ್ವ, ಇಷ್ಟು ಉದ್ದ ಬಂದಿದೆ. ನಾನು ಹೋದ್ಮೇಲೆ ನಿಮಗೆ ಹತ್ತಿರದಿಂದ ಗಿಡ ತೋರಿಸ್ತೀನಿ. ಅದಕ್ಕೆ ಇನ್ನೊಂಚೂರು ಗೊಬ್ಬರ ಕೊಡಬೇಕು. ಹೋದ್ಮೇಲೆ ಯಾವಕ್ಕೂ ಗೊಬ್ಬರ ಕೊಟ್ಟಿರಲಿಲ್ಲ, ಬಂದಮೇಲೆ ಎಲ್ಲವಕ್ಕೂ ಕೊಡಬೇಕು. ಆಪಿ ನೋಡಿ ಎಷ್ಟು ಚೆನ್ನಾಗಿದೆ. ವಿಡಿಯೋ ನೋಡಿ ಇಷ್ಟ ಲೈಕ್ ಮಾಡಿ, ಹೊಸಬ್ರು ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಇನ್ನೊಂದು ವಿಡಿಯೋದ ಸಿಗ್ತೀನಿ.